ಎಂತೇವೆ, ಪ್ರಪಂಚದಲ್ಲಿರುವಂಥ ಮನುಷ್ಯರು ಒಬ್ಬನಿಂದಲೇ ಜನ್ಮ ಹೊತ್ತಿದ್ದಂಥ ಮಕ್ಕಳಾಗಿದ್ದೇವೆ. ಇದು ಸತ್ಯವೇದ ಗ್ರಂಥ ಮಾತ್ರ ಹೇಳುತ್ತದೆ. ಎಲ್ಲರಿಗೂ ಗೊತ್ತಿರೋಂಗೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ, ನಿಮಗೆಲ್ಲ ಗೊತ್ತಿರೋದ್ರಿಂದ ತೆಗೆಯೋದು ಬೇಡ. ತಂದೆಯಾದ ಪರಮಾತ್ಮನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಸ್ಥಳಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡಾರೇನೋ ಅಂತ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾನಂತ ನೋಡ್ತಾ ಇದ್ದೀವಿ. ನಾವು ಒಡ ಹುಟ್ಟಿದವರು ಅಂದರೆ ಒಬ್ಬನಿಂದಲೇ ಹುಟ್ಟಿದವರು. ನಮ್ಮಲ್ಲಿರುವಂಥ ಎಲ್ಲ DNA ಏನಾಗಿದೆ, ಒಬ್ಬನಿಂದಲೇ ಹುಟ್ಟಿದವರು. ನಾವು ಆದಮನ ಸಂತಾನದವರು. ಓಕೆನಾ? ಆದಮನು ಯಾರ ಮಗನು? ದೇವರ ಮಗನು. ಏನು ಪೇರೆ? ಹಾವಿಗೆ ಹಾವು ಹುಟ್ಟುತ್ತೆ ತಾನೆ, ನಾಯಿಗೆ ನಾಯಿ ಹುಟ್ಟುತ್ತೆ, ಹಂದಿಗೆ ಹಂದಿ ಹುಟ್ಟುತ್ತೆ. ದೇವರಿಗೆ ದೇವರ ಮಕ್ಕಳು ಹುಡ್ತಾರೆ. ಓಕೆನಾ? ಅನೇಕರು ಯೇಸು ಪ್ರಭು ದೇವರಲ್ಲ ಅಂತಾರೆ, ಆತನು ಕೇವಲ ಮಗನು ಅಂತಾರೆ, ದೇವರಲ್ಲ ಅಂತಾರೆ. ಅವ್ರು ಆಲೋಚನೆ ಮಾಡಬೇಕು, ದೇವರ ಮಗನು ದೇವರೇ ಆಗ್ತಾನೆ. ಒಂದು ಪ್ರಾಣಿಗೆ ಪ್ರಾಣಿನೇ ಅದೇ ರೀತಿಯಾದಂಥ ಅದೇ ಒಂದು ಸ್ವಜಾತಿಯಾಗಿರುವಂಥ ಪ್ರಾಣಿ ಹುಟ್ಟುವಾಗ ದೇವರಿಗೆ ಯಾರು ಹುಡ್ತಾರೆ? ದೇವರು ಯೇಸು ಪ್ರಭುನೇ ನಮಗೆ ದೇವರಂದಿರುವಾಗ ಆತನ ದೇವರಲ್ವಾ? ಪರಿಶುದ್ಧನು, ಪಾಪರಹಿತನು. ಏನು ಬೇರೆ ದೇವರ ಕುರಿತು ಅನೇಕರಿಗೆ ಅನೇಕ ರೀತಿಯಂಥ ಅನುಮಾನ. ದೇವರಿಗೆ ದೇವರು ಅಂದರೆ ಏನು? ಅಂದರೆ ದೇಹವಿಲ್ಲದವನು, ಅಂದರೆ ರೂಪವಿಲ್ಲದವನು, ಅಂದರೆ ವರ್ಣಿಸಲಾಗದವನು. ಆತನು ಯಾರು? ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳುವಂಥ ಮಾತು, ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮಗೆ ಇಷ್ಟ ಬಂದಂಥ ಒಂದು ಕಾಯು, ನಮಗೆ ಇಷ್ಟ ಬಂದಂಥ ಒಂದು ಹೂವು, ನಮಗಿಷ್ಟ ಬಂದಂಥ ಒಂದು ಮತ್ತೊಂದನ್ನು ಹಣ್ಣುಗಳನ್ನು ಹಂಪಲಗಳನ್ನು ಅರ್ಪಿಸೋದಲ್ಲ. ಯಾರಾಗಿದ್ದಾರಂತೆ ದೇವರು? ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ನಮ್ಮ ಆರಾಧನೆ ಸತ್ಯ ಇರಬೇಕು. ಆ ವಾಕ್ಯಕ್ಕನುಸಾರವಾದಂಥ ಸತ್ಯ ಜೀವಿತ ನಮ್ಮಲ್ಲಿರುವಾಗ ನಾವು ದೇವರನ್ನು ಆರಾಧಿಸಲು ಸಾಧ್ಯ. ಏನು ಬೇರೆ ದೇವರನ್ನು ಕುರಿತು ಪ್ರಪಂಚದ ಜನಕ್ಕೆ ಏನಿದೆ? ತಪ್ಪು ಮಾಹಿದಂತೆ. ನೀವು ಈ ರೀತಿ ಮಾಡಿದ್ರು ನಾನು ಸುಮ್ಮನೆ ಇದ್ದೀನಿ, ನಿಮ್ಮನ್ನು ಕೊಲ್ತಾ ಇಲ್ಲ. ನೀವು ಸಹೋದರನ್ನು ಕ್ಷೂದ್ರ ಮಾಡುತ್ತೀರಿ. ಕುಲ, ಮತ, ಭೇದ ಅಂತ ನೀವೇನು ಮಾಡ್ತಾ ಇದ್ದೀರಾ? ಮನುಷ್ಯರನ್ನು ವಿಂಗಡ ಮಾಡ್ತಾ ಇದ್ದೀರಾ. ನೀವು ಚೋರರೊಡನೆ ಅಂದರೆ ಜನರನ್ನು ಏನು ಮಾಡ್ತಾ ಇದ್ದಾರೆ? ಜನರು ಕಲಬೆಗಳನ್ನು ಹೆಚ್ಚಿಸುವುದಕ್ಕೆ ಏನು ಮಾಡ್ತಾರೆ? ಅನೇಕರು ಪಕ್ಷದವರು ಇದ್ದಾರೆ ಬೇರೆ, ಅವರು ಓಟನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅನೇಕರನ್ನು ವಿಭಾಗ ಮಾಡುವಂಥದ್ದು. ಈ ಕುಲದವರು ಬೇರೆ, ಈ ಜನಾಂಗದವರು ಬೇರೆ, ಈ ಭಾಷೆಯವರು ಬೇರೆ, ಈ ದೇವರನ್ನು ನಂಬಿರೋರು ಬೇರೆ ಅಂತ ವಿಂಗಡ ಮಾಡೋರು ಇದ್ದಾರೆ. ಅವ್ರು ಏನು ಮಾಡ್ತಾರೆ? ಅವರೊಡನೆ ಯಾರು ಸೇರ್ತಾರೆ? ಜನರು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ, ಸಹೋದರನ್ನು ಕ್ಷೂದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ. ಒಡ ಹುಟ್ಟಿದವರನ್ನು ಮನೆ